ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಭಾರತದ ಏರೋಸ್ಪೇಸ್ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು. ಕೋಲಾರದಲ್ಲಿ ಖಾಸಗಿ ಹೆಲಿಕಾಪ್ಟರ್ ಕಾರ್ಖಾನೆ. ಎವರೆಸ್ಟ್ ಮೇಲಿಳಿದಂತಹ ಏಕೈಕ ಹೆಲಿಕಾಪ್ಟರ್ ಅದು. ಎಷ್ಟು ಉದ್ಯೋಗ, ಏನೇನು ಲಾಭ, ಏನ್ ಡೀಟೇಲ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹೆಲಿಕಾಪ್ಟರ್ ಜೋಡಣೆಗೆ ಸಂಬಂಧಪಟ್ಟಂತಹ ದೇಶದ ಮೊದಲ ಖಾಸಗಿ ಘಟಕವೊಂದು ಕರ್ನಾಟಕದ ಕೋಲಾರ ಜಿಲ್ಲೆಯ ವೇಮಗಲ್ನಲ್ಲಿ ಆರಂಭ ಆಗಿರೋದು ನಿಜಕ್ಕೂ ಭಾರತದ ವೈಮಾನಿಕ ಇತಿಹಾಸದಲ್ಲೇ ಒಂದು ಮಹತ್ವದ ಮೈಲುಗಲ್ಲು. ಯುದ್ಧ ವಿಮಾನ, ಹೆಲಿಕಾಪ್ಟರ್ ತಯಾರಿಗೆ ದೇಶದಲ್ಲಿರುವಂತಹ ಘಟಕಗಳು ಸರ್ಕಾರಿ ಸ್ವಾಮ್ಯದವು. ಆದರೆ ಖಾಸಗಿ ಕಂಪನಿ ಇಂಥದ್ದೊಂದು ಸಾಹಸಕ್ಕಿಳಿಯುವಂಥ ಅವಕಾಶ ಈವರೆಗೂ ಸಿಕ್ಕಿರಲಿಲ್ಲ. ಫೆಬ್ರವರಿ 17ಕ್ಕೆ ಅದು ಕೂಡ ಸಾಧ್ಯ ಆಯಿತು. ಆ ಸಾಹಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ವರ್ಚುವಲ್ ಆಗಿ ಚಾಲನೆಯನ್ನ ಕೊಟ್ಟರು. 2024ರ ಗಣರಾಜ್ಯೋತ್ಸವಕ್ಕೆ ಮ್ಯಾಕ್ರಾನ್ ಏನು ಬಂದಿದ್ರಲ್ಲ ದೇಶದ ಅತಿಥಿಯಾಗಿ, ಆ ಸಂದರ್ಭದಲ್ಲೇ ಘೋಷಣೆ ಮಾಡಿದ್ರು. ಖಾಸಗಿ ಹೆಲಿಕಾಪ್ಟರ್ ಘಟಕ ಕೂಡ ಆ ಘೋಷಣೆಗಳಲ್ಲೊಂದು. ಅದನ್ನ ಪಡೆಯೋದಕ್ಕೆ ಹಲವು ರಾಜ್ಯಗಳ ನಡುವೆ ಪೈಪೋಟಿ ಏರ್ಪಟ್ಟು ಕೊನೆಗೆ ಅದು ನಮ್ಮ ಕರ್ನಾಟಕದ ಪಾಲಾಗಿದೆ. ಹೆಲಿಕಾಪ್ಟರ್ ಕಾರ್ಖಾನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲಾಗಿದ್ದು ಕೇವಲ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದ ರಕ್ಷಣೆ ಮತ್ತು ನಾಗರಿಕ ವಿಮಾನಯಾನ ಕ್ಷೇತ್ರಕ್ಕೆ ಹೊಸ ಆಯಾಮ ಕೊಡ್ತಾ ಇದೆ. ಈ ಘಟಕ ಭಾರತದ ಮೊದಲ ಖಾಸಗಿ ವಲಯದ ಹೆಲಿಕಾಪ್ಟರ್ ಅಂತಿಮ ಜೋಡಣಾ ಘಟಕ, ಅಂದರೆ ಈ ಫೈನಲ್ ಅಸೆಂಬ್ಲಿ ಲೈನ್, ಅದು FAL. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಮತ್ತು ಯುರೋಪ್ನ ಏರ್ಬಸ್ ಕಂಪನಿಯ ಜಂಟಿ ಸಹಭಾಗಿತ್ವದಲ್ಲಿ ನಿರ್ಮಾಣ ಆಗಿದೆ. ಕೋಲಾರ ಜಿಲ್ಲೆಯ ವೇಮಗಲ್ ಕೈಗಾರಿಕಾ ಪ್ರದೇಶದ ಈ ಘಟಕ ಸುಮಾರು 16 ಎಕರೆಯ ಬೃಹತ್ ಸಂಕೀರ್ಣ. ವೇಮಗಲ್ ಘಟಕದಲ್ಲಿ H-125 ಸರಣಿಯ ಹೆಲಿಕಾಪ್ಟರ್ಗಳು ತಯಾರಾಗಿ ಹೊರಬರುತ್ತೆ. ಇವು ನಾಗರಿಕ ಬಳಕೆಗೆ ಬಳಸಲಾಗುವಂತಹ ಲೋಹದ ಹಕ್ಕಿ. ಮಿಲಿಟರಿಗಾಗಿ H-125M ಮತ್ತೊಂದು ಮಾಡೆಲ್ ಇದೆ. ಎರಡನ್ನೂ ತಯಾರಿಸುವಂತಹ ಸಾಮರ್ಥ್ಯವನ್ನು ವೇಮಗಲ್ ಘಟಕ ಹೊಂದಿದೆ. 60 ವರ್ಷಗಳ ಹಿಂದೆ ಭಾರತದ HAL ಹಾಗೂ ಫ್ರಾನ್ಸ್ನ ಏರ್ಬಸ್ ಜೊತೆ ಒಪ್ಪಂದ ಆಗಿ ಭಾರತದಲ್ಲಿ ಚೀತಾ ಮತ್ತು ಚೇತಕ್ ಎಂಬಂತಹ ಹೆಲಿಕಾಪ್ಟರ್ಗಳು ಸೇನೆಯಲ್ಲೀಗ ಬಳಕೆಯಾಗ್ತಾ ಇದೆ. ಅವುಗಳಿಗೆ ಈ H-125M ಇದೆಯಲ್ಲ, ಉತ್ತರಾಧಿಕಾರಿಯಾಗಬಲ್ಲದು. ಹಾಗೆಯೇ ನಮ್ಮ ದೇಶದ ಜನಸಂಖ್ಯೆ, ಆರ್ಥಿಕ ಪ್ರಗತಿ, ಇಲ್ಲಿನ ಅಭಿವೃದ್ಧಿ ಗಮನಿಸ್ತಾ ಹೋದರೆ ನಾಗರಿಕ ಬಳಕೆ ಹೆಲಿಕಾಪ್ಟರ್ಗಳಿಗೆ ಉತ್ತಮ ಮಾರುಕಟ್ಟೆ ಇದೆ. ಹಾಗಾಗಿ ದೇಶದಲ್ಲಿ ವೇಮಗಲ್ ಘಟಕದಿಂದ ಅದಕ್ಕೆಲ್ಲ ಚಾಲನೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. 1,000 ಕೋಟಿ ರೂಪಾಯಿ ಹೂಡಿಕೆಯಾಗಿರುವಂತಹ ಈ ಘಟಕದಿಂದ ಆರಂಭದ ಹಂತದಲ್ಲೇ ವರ್ಷಕ್ಕೆ 10 ಹೆಲಿಕಾಪ್ಟರ್ಗಳನ್ನು ತಯಾರಿಸೋ ಗುರಿ ಇದೆ. ಮುಂದಿನ 20 ವರ್ಷಗಳಲ್ಲಿ ಸುಮಾರು 500 ಹೆಲಿಕಾಪ್ಟರ್ಗಳನ್ನು ನಿರ್ಮಿಸುವಂತಹ ಯೋಜನೆ ಇದು. 140 ಕೋಟಿ ಜನಸಂಖ್ಯೆ ಹೊಂದಿರುವಂಥ ನಮ್ಮ ಭಾರತ ಮತ್ತು ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಹೆಚ್ಚಾದರೆ ಈ ಘಟಕದ ಸಾಮರ್ಥ್ಯ ಕೂಡ ಹೆಚ್ಚಾಗೋದು ಶತಸಿದ್ಧ. ಈ H-125 ಹೆಲಿಕಾಪ್ಟರ್ನ ವಿಶೇಷತೆ ಏನು? ವೇಮಗಲ್ನಲ್ಲಿ ತಯಾರಾಗುವಂತಹ ಏರ್ಬಸ್ H-125 ಹೆಲಿಕಾಪ್ಟರ್ ವಿಶ್ವದ ಅತ್ಯಂತ ಜನಪ್ರಿಯ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್. ಎಂತಹ ಕಠಿಣ ಹವಾಮಾನದಲ್ಲೂ ಇದು ಉತ್ತಮವಾಗಿ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಸ್ಥಳೀಯ ಉದ್ಯೋಗಾವಕಾಶ ಕೂಡ ಇದರಿಂದ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಕಾರ್ಖಾನೆಯಿಂದ 100 ತಾಂತ್ರಿಕ ಮತ್ತು ಎಂಜಿನಿಯರಿಂಗ್ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಸ್ಥಳೀಯವಾಗಿ ಬಿಡಿ ಭಾಗಗಳನ್ನು ಪೂರೈಸುವಂತಹ ಸಣ್ಣ ಕೈಗಾರಿಕೆ ಇದೆಯಲ್ಲ, MSMEಗಳು, ಅದರಿಂದ ಕೂಡ ದೊಡ್ಡ ಅವಕಾಶಗಳು ಲಭ್ಯ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಇಲ್ಲಿ ತಯಾರಾಗುವಂತಹ ಹೆಲಿಕಾಪ್ಟರ್ಗಳು ಕೇವಲ ಭಾರತದ ಬಳಕೆಗೆ ಮಾತ್ರವಲ್ಲ, ನೆರೆ ರಾಷ್ಟ್ರಕ್ಕೆ ರಫ್ತಾಗುವಂತಹ ಗುರಿ ಹೊಂದಿದೆ. ಭಾರತವನ್ನ ಜಾಗತಿಕ ವೈಮಾನಿಕ ಭೂಪಟದಲ್ಲಿ ಪ್ರಬಲವಾಗಿ ಗುರುತಿಸುವಂತೆ ಇದು ಮಾಡುತ್ತೆ. ವಿಶ್ವದಲ್ಲೇ ಈ ವಿಶೇಷ H-125 ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ಹೊಂದಿರುವ 4ನೇ ದೇಶ ಅಂತ ಭಾರತ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದೆ. ಈ ಹೆಲಿಕಾಪ್ಟರ್ ವಿಶ್ವದ ಅತಿ ಎತ್ತರದ ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಇಳಿದಿರುವ ಏಕೈಕ ಕಾಪ್ಟರ್ ಎನ್ನುವಂತಹ ಹೆಗ್ಗಳಿಕೆ ಹೊಂದಿದೆ. ಇಂತಹ ಘಟಕ ಹೊಂದಿರುವ 3 ದೇಶಗಳು ಅಂತಂದ್ರೆ ಫ್ರಾನ್ಸ್, ಬ್ರೆಜಿಲ್ ಮತ್ತು ಅಮೆರಿಕ. ಈಗ 4ನೇ ಘಟಕ ಭಾರತದ ನಮ್ಮ ಕೋಲಾರದ ವೇಮಗಲ್ನಲ್ಲಿ ಉತ್ಪಾದನೆಯಾಗುವಂತಹ ಹೆಲಿಕಾಪ್ಟರ್ ದಕ್ಷಿಣ ಏಷ್ಯಾಕ್ಕೆಲ್ಲ ಪೂರೈಕೆಯಾಗಲಿದೆ. ಆ ಒಂದು ಘಟಕದಿಂದ ಹೀಗಾಗಿ ಅಸಂಖ್ಯ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಕೋಲಾರದ ಆಯಕಟ್ಟಿನ ಜಾಗ ಈ ಘಟಕ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹತ್ತಿರ ಇದೆ. ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ವೇ ಸಂಪರ್ಕ ಇರೋದು ಕೋಲಾರವನ್ನ ಈ ಬೃಹತ್ ಯೋಜನೆಗೆ ಅಂತ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಆಯಿತು. ನಮ್ಮ ರಾಜ್ಯದ ಹೆಮ್ಮೆ ಅಂತ ಅನಿಸ್ಕೊಳ್ಳುವಂತಹ HALನಿಂದಾಗಿ ಬೆಂಗಳೂರು ಈಗಾಗಲೇ ಏರೋಸ್ಪೇಸ್ ಕ್ಯಾಪಿಟಲ್ ಅಂತ ಅನಿಸ್ಕೊಳ್ಳುತ್ತೆ. ಈಗ ಅದರ ಪಕ್ಕದ ಜಿಲ್ಲೆಯಾದಂತಹ ಕೋಲಾರದ ವೇಮಗಲ್ನಲ್ಲಿ ಇಂತಹ ಬೃಹತ್ ಘಟಕ ಸ್ಥಾಪನೆಯಾಗೋದ್ರಿಂದ ಈ ಪ್ರದೇಶ ಮುಂದಿನ ದಿನಗಳಲ್ಲಿ ಹೈಟೆಕ್ ಉತ್ಪಾದನಾ ಕೇಂದ್ರವಾಗಿ ಬದಲಾಗಲಿದೆ. ನಮಸ್ಕಾರ.